ನಮಸ್ಕಾರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಮತ್ತು ಸುಸ್ವಾಗತ. ನಾನು ಡಾಕ್ಟರ್ ಭರತ್ ಚಂದ್ರ. ಇದು ಇವತ್ತಿನ ಎಕಾನಮಿಕ್ ನ್ಯೂಸ್ ಭಾರತದ್ದು. ಎಂದಿನಂತೆ ಮೊದಲ ಹೆಡ್ಲೈನ್. ಅಮೆಜಾನ್ ಇಂಡಿಯಾದವರು ಅನೌನ್ಸ್ ಮಾಡಿದ್ದಾರೆ ಲಾಂಚ್ ಆಫ್ ಅಮೆಜಾನ್ ಡಯಾಗ್ನೋಸ್ಟಿಕ್ ಅಂಡ್ ಅಟ್ ಹೋಮ್ ಸರ್ವಿಸಸ್ ಕಸ್ಟಮರ್ಸ್ಗೆ ಬುಕ್ ಮಾಡಲಿಕ್ಕೆ ಲ್ಯಾಬ್ ಟೆಸ್ಟ್, ಶೆಡ್ಯೂಲು, ಟ್ರ್ಯಾಕ್ ಅಪಾಯಿಂಟ್ಮೆಂಟ್ಸ್ ಮತ್ತು ಡಿಜಿಟಲ್ ರಿಪೋರ್ಟ್ಸ್ ಥ್ರೂ ದ ಅಮೆಜಾನ್ ಆ್ಯಪ್. ಇದಕ್ಕೆ ಅವರು ಕೊಲಾಬ್ರೇಷನ್ ಹೋಗ್ತಾ ಇದ್ದಾರೆ ಆರೆಂಜ್ ಹೆಲ್ತ್ ಲ್ಯಾಬ್ರೋಟರಿಗೆ ಮತ್ತು ಬೆಂಗಳೂರು, ಡೆಲ್ಲಿ, ಗುರ್ಗಾಂವ್, ನೋಯ್ಡಾ, ಮುಂಬೈ, ಹೈದರಾಬಾದ್ ಮತ್ತು 450 ಪಿನ್ ಕೋಡ್ಗಳಲ್ಲಿ ಇದನ್ನು ರೆಡಿ ಮಾಡ್ತಾ ಇದ್ದಾರೆ. ಅಮೆಜಾನ್ ಡಯಾಗ್ನೋಸ್ಟಿಕ್ 800 ಡಯಾಗ್ನೋಸ್ಟಿಕ್ ಟೆಸ್ಟ್ಗಳನ್ನು ಆಫರ್ ಮಾಡ್ತಾ ಇದೆ. ಡೋರ್ ಸ್ಟೆಪ್ ಸ್ಯಾಂಪಲ್ ಕಲೆಕ್ಷನ್ ವಿದಿನ್ 60 ಮಿನಿಟ್ಸ್. ನ್ಯೂಸ್ ನಂಬರ್ 2, ಜಿಯೋ ಪೊಲಿಟಿಕಲ್ ಟೆನ್ಷನ್ ಮಿಡ್ಲ್ ಈಸ್ಟ್ ಅಲ್ಲಿ ಜಾಸ್ತಿ ಆದ್ರಿಂದ ಮಾರ್ಕೆಟ್ ಸ್ವಲ್ಪ ವೀಕ್ ಆಗಿತ್ತು ಭಾರತದಲ್ಲಿ. ನಿಫ್ಟಿ ಮೊದಲಿಗೆ 1% ಡೌನ್ ಆಯಿತು, ಕ್ಲೋಸ್ ಆಗುವಾಗ 0.4% ಲೋವರ್ ಕ್ಲೋಸ್ ಆಯಿತು. ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಇಂಡಿಸಸ್ ಫುಲ್ ರಿಕವರಿ ಆಯಿತು, ಕ್ಲೋಸ್ ಪಾಸಿಟಿವ್ ಆಫ್ಟರ್ ಇನಿಷಿಯಲಿ ಟ್ರೇಡಿಂಗ್ ನೆಗೆಟಿವ್ ನ ಮಾರ್ನಿಂಗ್. ನ್ಯೂಸ್ ನಂಬರ್ 3, ವರದಿಯಂತೆ BSE ಲಿಮಿಟೆಡ್ ಮತ್ತು ಇಂಟರ್ಗ್ಲೋಬ್ ಏವಿಯೇಷನ್ ಅನ್ನ ನಿಫ್ಟಿ 50ಗೆ ಸೇರಿಸುವಂತ ಸಾಧ್ಯತೆ ಇದೆ ನೆಕ್ಸ್ಟ್ ರಿವ್ಯೂ ಅಲ್ಲಿ. ಮತ್ತು ಅದರ್ ಸೈಡ್ ಏನು ಅಂತಂದ್ರೆ ಇಂಡಸ್ಇಂಡ್ ಬ್ಯಾಂಕು, ಹೀರೋ ಮೋಟಾರ್ ಕಾರ್ಪು ನಿಫ್ಟಿ 50 ಇಂದ ಹೊರಗೋಗ್ಬೋದು. ಈ ರೀತಿ ನಿಫ್ಟಿ 50 ಇಂಡೆಕ್ಸ್ ರಿವ್ಯೂ ಆಗಿರೋದು ಲಾಗು ಆಗಲಿಕ್ಕೆ ಆಗಸ್ಟ್ ಆಗುತ್ತೆ ಮತ್ತು ಚೇಂಜಸ್ ಇಫೆಕ್ಟಿವ್ ಫ್ರಮ್ ಸೆಪ್ಟೆಂಬರ್. ನ್ಯೂಸ್ ನಂಬರ್ 4, ಭಾರತದ ಬಿಸ್ನೆಸ್ ಆಕ್ಟಿವಿಟಿ 14 ಮಂತ್ ಹೈಯೆಸ್ಟ್. ಇಕಾನಮಿ ಕಳೆದ 3 ಕಾನ್ಸಿಕ್ಯೂಟಿವ್ ಮಂತ್ ಅಲ್ಲಿ ಮೇಲಕ್ಕೆ ಹೋಗ್ತಾ ಇದೆ. ಜಿಯೋ ಪೊಲಿಟಿಕಲ್ ಸ್ಟಾರ್ಮ್ ಇಂದಾಗಿ ಮತ್ತು ಹೈಯರ್ ಟ್ಯಾರಿಫ್ ಇಂಪೋಸ್ ಬೈ US ಆದರೂ ಕೂಡ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಇದೆ. ಇಂಟರ್ನ್ಯಾಷನಲ್ ಕ್ರೂಡ್ ಪ್ರೈಸ್ ಕೂಡ 13% ಮೇಲಕ್ಕೆ ಹೋಗಿದೆ ಮತ್ತು ಇಸ್ರೇಲ್ ಇರಾನ್ ಕಾನ್ಫ್ಲಿಕ್ಟ್ ಆಗ್ತದೆ 10 ದಿನದಿಂದ. ಆಯಿಲ್ ಪ್ರೈಸಸ್ 5 ಮಂತ್ಸ್ ಹೈ ಟಚ್ ಆಯಿತು, ಇನ್ನೂ ಮೇಲಕ್ಕೆ ಹೋಗುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಇರಾನ್ ಅವರು ಸ್ಟ್ರೇಟ್ ಆಫ್ ಹಾರ್ಮೋಸ್ ಅದನ್ನ ಕ್ಲೋಸ್ ಮಾಡ್ತಾರೆ, ಅಲ್ಲಿಂದ 20% ಆಯಿಲ್ ಸಪ್ಲೈ ಆಗುತ್ತೆ ಇಡೀ ಪ್ರಪಂಚಕ್ಕೆ. ಈಗ ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸ್. ಭಾರತದ ಲಾರ್ಜೆಸ್ಟ್ ರಿಯಾಲಿಟಿ DLF ಫರ್ಮ್ ಮುಂಬೈಗೆ ಎಂಟರ್ ಆಗ್ತಾ ಇದ್ದಾರೆ ಹೌಸಿಂಗ್ ಮಾರ್ಕೆಟ್ ಒಟ್ಟಿಗೆ ಮತ್ತು 2500 ಕೋಟಿ ವರ್ತ್ ಮನೆಯನ್ನ ಅವರು ಕಟ್ತಾ ಇದ್ದಾರೆ. ಮುಂದಿನ 2 ವಾರದಲ್ಲಿ ಲಾಂಚ್ ಆಗುವಂತ ಸಾಧ್ಯತೆ ಇದೆ ಮತ್ತು 400 ಮನೆಗಳು ಬರ್ತಾ ಇದ್ದಾವೆ ಅಪ್ಕಮಿಂಗ್ ಪ್ರಾಜೆಕ್ಟ್ ಅಲ್ಲಿ. ಇದು DLF ಅವರ ಮೊದಲ ವೆಂಚರ್ ಮುಂಬೈನಲ್ಲಿ. ಫೋನ್ ಪೇ ಅವರು ತಮ್ಮ IPOಗೆ ರೆಡಿ ಮಾಡ್ತಾ ಇದ್ದಾರೆ 12,800 ಕೋಟಿದು ಮತ್ತು ಫೋನ್ ಪೇಯ ಪ್ರೆಸೆಂಟ್ ವ್ಯಾಲ್ಯೂಯೇಷನ್ 1.28 lakh crores ಅಂತ ಅಂದಾಜಿಸಲಾಗಿದೆ. ಈಗ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ಪಾಯಿಂಟ್ ನಂಬರ್ 1, ನಿಫ್ಟಿ 50 ಓಪನಿಂಗ್, ಹೈ, ಲೋ ಅಂಡ್ ಕ್ಲೋಸ್ ಡೀಟೇಲ್ಸ್. ಇವತ್ತು ನಿಫ್ಟಿ 141 ಪಾಯಿಂಟ್ ಕೆಳಗೆ ಬಿದ್ದು ಕ್ಲೋಸ್ ಆಗಿರೋದು 24,972ರಲ್ಲಿ -0.55%. ಸೆನ್ಸೆಕ್ಸ್ ಇವತ್ತು 511 ಪಾಯಿಂಟ್ ಕೆಳಗೆ ಬಿತ್ತು ಮತ್ತು 81,897 ಪಾಯಿಂಟ್ಗೆ ಕ್ಲೋಸ್ ಆಗಿದೆ -0.62%. ಪಾಯಿಂಟ್ ನಂಬರ್ 2, ಇವತ್ತಿನ ಟಾಪ್ ನಿಫ್ಟಿ ಗೇನರ್ಸ್ ಅಂಡ್ ಲೂಸರ್ಸ್. ಟ್ರೆಂಡ್ ಟು +3.77%, ಭಾರತ್ ಎಲೆಕ್ಟ್ರಾನಿಕ್ಸ್ +3.1%, ಹಿಂಡಾಲ್ಕೋ +1.89%. ಲೂಸರ್ಸ್ ಇನ್ಫೋಸಿಸ್ -2.4%, L&T -2.14%, HCL ಟೆಕ್ -2.11%. ಪಾಯಿಂಟ್ ನಂಬರ್ 3, ಇವತ್ತಿನ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಅಂಡ್ ಲೂಸರ್ಸ್. IRFC +2.07%, Havells +1.93%, Chola Investment +1.68%. Top losers, Siemens -3.81%, United Spirits -2.67%, Bosch -2.21%. Point number 4, advance decline ratio for NSE. ಅಡ್ವಾನ್ಸ್ 1216 ಸ್ಟಾಕ್ಸ್ 46%, ಡಿಕ್ಲೈನ್ 1408 ಸ್ಟಾಕ್ಸ್ 54%. ಪಾಯಿಂಟ್ ನಂಬರ್ 5, ಇವತ್ತಿನ ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 24 ಕ್ಯಾರೆಟ್ 10,069 ಪರ್ ಗ್ರಾಮ್, ಸಿಲ್ವರ್ ಪ್ರೈಸ್ ₹110 ಪರ್ ಗ್ರಾಮ್. ಪಾಯಿಂಟ್ ನಂಬರ್ 6, ಇವತ್ತಿನ ರುಪಿ ವ್ಯಾಲ್ಯೂ $1 86.74 ರೂಪಿ, €1 $99.54. ಪಾಯಿಂಟ್ ನಂಬರ್ 7, ಸ್ಟಾಕ್ಸ್ ನಿಯರ್ 52 ವೀಕ್ಸ್ ಹೈ. ಭಾರತ್ ಎಲೆಕ್ಟ್ರಾನಿಕ್ಸ್ 422, 52 ವಾರ ಹೈಯೆಸ್ಟ್, ಕ್ಲೋಸಿಂಗ್ ಪ್ರೈಸ್ 421. ಭಾರತಿ ಏರ್ಟೆಲ್ 52 ವಾರ ಹೈಯೆಸ್ಟ್ 1,349, ಕ್ಲೋಸಿಂಗ್ ಪ್ರೈಸ್ 1,336. ನಾರಾಯಣ ಹೃದಯಾಲಯ 52 ವಾರ ಹೈಯೆಸ್ಟ್ 1,397, ಕ್ಲೋಸಿಂಗ್ ಪ್ರೈಸ್ 1,385.
ಪಾಯಿಂಟ್ ನಂಬರ್ 8 ಸ್ಟಾಕ್ಸ್ ನಿಯರ್ 50 ವೀಕ್ಸ್ ಲೋ. ಓಲಾ ಎಲೆಕ್ಟ್ರಾನಿಕ್ 52 ಲೋಯೆಸ್ಟ್ 43.16 ಕ್ಲೋಸಿಂಗ್ ಪ್ರೈಸ್ 43.33. ಪಾಯಿಂಟ್ ನಂಬರ್ 9 ಗ್ಲೋಬಲ್ ಕ್ಯೂಸ್ ಟುಡೇ ಹಾಂಗ್ಕಾಂಗ್ ಹ್ಯಾಂಗ್ ಸೆಂಗ್ ಪ್ಲಸ್ 0.67%, ಜಪಾನ್ ನಿಕೆ ಮೈನಸ್ 0.13%, ಜರ್ಮನಿ ಮೈನಸ್ 0.3%, ಫ್ರಾನ್ಸ್ ಮೈನಸ್ 0.33%, UK FTSE 0.1%, US NASDAQ minus 0.51%. That is 20th June. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ಚೆನ್ನಾಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ನಮಸ್ಕಾರ.